ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ಒಂದು ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ. ಆಲ್ರೆಡಿ ನೀವು ತಂಬೆನಲ್ಲಿ ನೋಡಿರ್ತೀರಾ ಯಾವುದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಲ್ಲರ್ ಅನ್ನೋದು ನಮಗೆ ದೇವ್ರು ಕೊಟ್ಟಿರೋ ಅಂಥದ್ದು. ಇಲ್ಲಿ ಬಿಳಿ ಕಪ್ಪು ಅನ್ನೋದ್ರ ಬಗ್ಗೆ ನಾನು ಇದ್ರ ಬಗ್ಗೆ ಏನು ಭೇದ ಭಾವ ಇಲ್ಲ. ಬಟ್ ಎಲ್ಲ ತಾಯಂದಿರಿಗೂ ಒಂದೇ ಒಂದು ಚಿಕ್ಕ ಆಸೆ ಇರುತ್ತೆ. ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಮಕ್ಕಳು ಸ್ವಲ್ಪ ಕಲರ್ಫುಲ್ ಆಗಿದ್ರೆ ಅಂತ ಒಂದು ಆಸೆ ಇರುತ್ತೆ. ಸೊ ಅವ್ರಿಗೋಸ್ಕರ ಮಾತ್ರ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಹಂಗಂತ ಕಪ್ಪು ಬಣ್ಣ ಇಷ್ಟ ಇಲ್ಲ ಅಂತ ಅಲ್ಲ, ಕಪ್ಪೇ ಕಸ್ತೂರಿ ಅಂತ ಗಾದೆನೇ ಇದೆ. ಖಂಡಿತವಾಗ್ಲಿ ಕಲ್ಲರಲ್ಲಿ ನಾನು ಭೇದ ಭಾವ ಮಾಡ್ತಾ ಇಲ್ಲ. ಸೊ ಹಾಗೆಯೇ ಕಪ್ಪುಗಿರುವಂಥ ಬೆಲೆ ಬೇರೆ ಯಾವುದೇ ಬಣ್ಣಕ್ಕೂ ಕೂಡ ಇಲ್ಲ. ಸೊ ಬಟ್ ನಾನಿಲ್ಲಿ ಬಂದು ಎಳೆ ಮಕ್ಕಳು ಸ್ವಲ್ಪ ಕಲ್ಲರ್ ಆಗಿದ್ರೆ, ಅಯ್ಯೋ ನನ್ನ ಮಕ್ಳು ಇನ್ನೊಂಚೂರು ಕಲ್ಲರ್ ಆಗಿದ್ರೆ ಅಂತೇಳಿ ತಂದೆ ತಾಯಿ ಪೇರೆಂಟ್ಸು ಇಷ್ಟಪಡ್ತಾರೆ. ಸೊ ಜಸ್ಟ್ ಅವ್ರಿಗೋಸ್ಕರ ಈ ವಿಡಿಯೋ ಅಷ್ಟೇ. ಸೊ ಇಲ್ಲಿ ಬೇರೆ ರೀತಿ ಯಾವುದೇ ರೀತಿ ದುರುದ್ದೇಶ ಆಗಲಿ ಇನ್ನೊಂದು ಕೆಟ್ಟ ಉದ್ದೇಶ ನನಗೆ ಇಲ್ಲ. ಅಥವಾ ನೀವು ಹೇಳ್ಬೋದು, ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ಸೊ ನಿಮ್ಮ ಹಸ್ಬೆಂಡ್ ಕಲ್ಲರ್ ಇದ್ದಾರೆ, ನೀವು ಕಲ್ಲರ್ ಇದ್ದೀರಾ, ಅದಕ್ಕೆ ನಿಮ್ಮ ಮಗು ಕಲ್ಲರ್ ಇದೆ ಅಂತ ಹೇಳ್ಬೋದು. ಖಂಡಿತ ಅಪ್ಪ ಅಮ್ಮ ಬೆಳ್ಳಗಿದ್ರೆ ಮಾತ್ರ ಮಕ್ಕಳುಗಳು ಬೆಳ್ಳಗುಟ್ಟೋದಿಲ್ಲ. ಸೊ ಅದು ಒಂದು ಜೀನ್ಸ್ ಅನ್ನೋದೇನಿದೆ, ಅಜ್ಜಿ ತಾತ ಚಿಕ್ಕಪ್ಪ ಚಿಕ್ಕಮ್ಮ ಸೋದ್ರ ಮಾವ ಸೋದರತ್ತೆ ಈ ಥರದ್ದೆಲ್ಲ ಹೋಲುತ್ತೆ. ಮಕ್ಕಳುಗಳು ಅಪ್ಪ ಅಮ್ಮ ಮಾತ್ರ ಕಲ್ಲರ್ ಇದ್ದರೆ ಹುಟ್ಟೋದಿಲ್ಲ. ಅಥವಾ ಅಪ್ಪ ಅಮ್ಮ ಕಪ್ಪುಗಿದ್ರೂ ಮಕ್ಕಳು ಬೆಳ್ಳಗುಟ್ಟೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಅದು ಬಂದು ಅವರ ಹಿಂದೆ ಅಪ್ಪ ಅಮ್ಮ ಅಜ್ಜಿ ತಾತ ಮಾವ ಅತ್ತೆ ಚಿಕ್ಕಮ್ಮ ಚಿಕ್ಕಪ್ಪ ಆ ಥರ ಎಲ್ಲರೂ ಕೂಡ ಇರ್ತಾರೆ. ಸೊ ಜಸ್ಟ್ ನಾನಿಲ್ಲಿ ದೇವ್ರು ಕೊಟ್ಟಿರೋ ಬಣ್ಣನಂತೂ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು 30% 40% ನಾವು ಪ್ರಯತ್ನ ಪಟ್ಟರೆ ಸ್ವಲ್ಪ ಒಂದು ಲೇಯರ್ ಬಣ್ಣನ ಚೇಂಜ್ ಮಾಡ್ಕೋಬೋದು. ಸೊ ಇದಕ್ಕೆ ಪೇರೆಂಟ್ಸ್ಗಳು ತುಂಬ ಜನ ಕ್ರೀಮ್ ಮೊರೆ ಹೋಗ್ತಾರೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಯಾವುದೇ ಬೆಳ್ಳಗಾಗೋ ಕ್ರೀಮ್ಗಳನ್ನ ಮಕ್ಕಳಿಗೆ ಹಚ್ಚಕ್ಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ರ್ಯಾಷಸ್ ಆಗುತ್ತೆ. ಮಕ್ಕಳುಗಳು ಆಮೇಲೆ ಹೋಗ್ತಾ ಮತ್ತೆ ಬ್ಲ್ಯಾಕ್ ಆಗೋ ಚಾನ್ಸಸ್ ಆಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಒಂದು ಹೋಮ್ ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಹೆಚ್ಚು ಕಡಿಮೆ ಒಂದು 15 ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ಯಾವ ರೀತಿ ಹೋಮ್ ರೆಮಿಡಿನ ನೀವು ಸಾಮಾನ್ಯವಾಗಿ ಎಳೆ ಮಕ್ಕಳುಗಳಿಗೆಲ್ಲ ಆಯಿಲ್ ಮಸಾಜ್ ಮಾಡ್ತೀರಾ. ಸೊ ಇಲ್ಲಿ ನಾನು ಹೇಳ್ತಿರೋಂಥ ಒಂದು ಹೋಮ್ ರೆಮಿಡಿ ಬಂದು ನಿಮಗೆ 1 ತಿಂಗಳು ಪಾಪುಯಿಂದನೂ ಹಿಡಿದು 5 ವರ್ಷ ಮಗುವರೆಗೂ ಕೂಡ ಮಾಡ್ಬೋದು. ಬಟ್ ಇಲ್ಲಿ ನಾನೊಂದು ಸಜೆಷನ್ನ ಕೊಡ್ತೀನಿ. ಇಲ್ಲಿ ನಾನೊಂದು 2 ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ಈ ರೆಮಿಡಿನ ಮಾಡ್ತಾ ಇರೋದು. ಸೊ ಚಿಕ್ಕ ಮಕ್ಕಳು ಅಂದರೆ 1 ತಿಂಗಳು ಪಾಪುಯಿಂದ ಹಿಡಿದು 6 ತಿಂಗಳು ಪಾಪುವರೆಗೂ ನೀವು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ತೋರಿಸ್ತಿರೋ ಇಂಗ್ರೀಡಿಯೆಂಟು 6 ತಿಂಗಳ ಮೇಲೆ ಪರವಾಗಿಲ್ಲ, ತಣ್ಣಗಿರೋದನ್ನೇ ನೀವು ಅದನ್ನು ಹಚ್ಚಿ ಮಸಾಜ್ ಮಾಡ್ಬೋದು. ಬನ್ನಿ, ನಾನು ನನ್ನ ಮಗ ಕೂಡ ನೀವು ನೋಡಿದ್ದೀರಾ ತಂಬೆನಲ್ಲಿ, ಅಥವಾ ಇಲ್ಲಿ ನೋಡಿ ಇಲ್ಲೊಂದು ಫೋಟೋ ಹಾಕ್ತೀನಿ. ಸೊ ಈ ಫೋಟೋದಲ್ಲಿ ನನ್ನ ಮಗ ತುಂಬ ಡಾರ್ಕ್ ಕಲರ್ ಆಗಿದ್ದ. ಸೊ ನಾನು ಆಮೇಲೆ ಇದೇ ರೀತಿಯಾಗಿ ಜಸ್ಟ್ ನೋಡೋಣ ಅಂತ ಹೇಳಿ ನಮ್ಮ ಅಕ್ಕ ಒಬ್ಬರು ಸಜೆಸ್ಟ್ ಮಾಡಿದ್ರು. ಅದ್ರ ಜೊತೆಗೆ ನಾನು ಇದನ್ನು ಆ್ಯಡ್ ಮಾಡಿಕೊಂಡು ನಾನು ಅದ್ರ ಜೊತೆಗೆ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ರಿಂದ 3 ತಿಂಗಳಲ್ಲೇ ನನಗೆ ಡಿಫ್ರೆನ್ಸ್ ಗೊತ್ತಾಯಿತು. ಸೊ ಕಲರ್ ಕೂಡ ಚೆನ್ನಾಗಿ ಬಂದ. ನನ್ನ ದೊಡ್ಡ ಮಗನು ಒಂದು 2 ಇಯರ್ಸ್ ತುಂಬ ಕಲರ್ ಇದ್ದ. 2 ಇಯರ್ ಆದಮೇಲೆ ಅವನು ಕ್ರಮೇಣ ಬ್ಲ್ಯಾಕ್ ಆಗ್ತಾ ಬಂದ. ಸೊ ಒರಿಜಿನಲ್ ಕಲರ್ ಎಲ್ಲೂ ಹೋಗಲ್ಲ, ಅದು ಇದ್ದೇ ಇರುತ್ತೆ. ಬಟ್ ಇದನ್ನು ಹಚ್ಚಿದ್ರಿಂದ ಅವನು ಸ್ವಲ್ಪ ಒಂದು ಮಿಡಲ್ ಕಲರ್ಗೆ ಬಂದಿದ್ದಾನೆ. ಸೊ ಹಾಗಂತ ಕಲ್ಲರ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ನಿಮ್ಮೊಂದು ಕ್ಷಣಿಕ ಒಂದು ಖುಷಿಗೋಸ್ಕರ ಇದನ್ನು ಪ್ರಯತ್ನ ಪಡಿ ಅಂತ ಹೇಳ್ತೀನಿ. ಹಾಗೆ 3 ತಿಂಗಳಲ್ಲಿ ಕಂಪ್ಲೀಟಾಗಿ ರಿಸಲ್ಟು ನೀವು ಖಂಡಿತವಾಗ್ಲೂ ನೋಡ್ಬೋದು. ಬನ್ನಿ, ಆ 2 ಇಂಗ್ರೀಡಿಯೆಂಟು ಯಾವ್ದ್ಯಾವುದು ಅಂತ ತೋರಿಸ್ತೀನಿ. ಹಾಗೆ ಹೇಗೆ ಹಚ್ಚಬೇಕು ಏನು ಮಾಡಬೇಕು ಅಂತ ಹೇಳ್ತೀನಿ. ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಬೇಕಿದ್ರೆ ನೀವು ಒಂದು ಚಿಕ್ಕ ಬೌಲ್ ಕೂಡ ತಗೋಬೋದು. ಸೊ ಫ್ರೆಂಡ್ಸ್, ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಹಸಿ ಹಾಲು, ಕಾಯಿಸ್ದೇ ಇರೋವಂಥ ಹಾಲು, ಗಟ್ಟಿ ಹಾಲು ತಗೊಂಡ್ರೆ ತುಂಬಾ ಒಳ್ಳೆಯದು. ಬಟ್ ನಾವಿಲ್ಲೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಸಿಟಿಗಳಲ್ಲಿ ಪ್ಯಾಕೆಟ್ ಹಾಲೇ ತಗೋತೀವಿ. ಬಟ್ ಅಲ್ಲೇ ಡೈರೆಕ್ಟಾಗಿ ಕರೆದಂಥ ಹಸು ಹಾಲನ್ನ ನೀವು ತಗೋಬೋದು. ಹಾಗೆ ಇಲ್ಲಿ ನಾನು 1 ಟೀ ಸ್ಪೂನಷ್ಟು ಬಾದಾಮಿ ಎಣ್ಣೆನ ತಗೊಂಡಿದ್ದೀನಿ. ನೋಡಿ, ಇದು ಬಾದಾಮಿ ಎಣ್ಣೆ. ಸೊ ಇದೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ನೀವು ಮಗು ಬಾಡಿಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ಎರಡೂ ಕೂಡ ನೀವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಚಿಕ್ಕ ಮಕ್ಳಿಗಾದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಲನ್ನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕೆಂದರೆ ಚಿಕ್ಕ ಮಕ್ಕಳಿಗೆ ತಣ್ಣಗಿರೋದೇನು ಮುಟ್ಟಿಸ್ಬಾರ್ದಲ್ವ. ಸೊ ಹಾಗಾಗಿ 6 ತಿಂಗಳ ಮೇಲೆ ಪಾಪುಗಳಾದರೆ ಖಂಡಿತವಾಗ್ಲೂ ತಣ್ಣಗಿರೋ ಹಾಲನ್ನೇ ಹಾಕ್ಬೋದು, ಇಲ್ಲಾಂದರೆ ಬಿಸಿ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಸೊ ಇದಕ್ಕೆ ನಾನು ಅಷ್ಟೇ ಪ್ರಮಾಣದ ಬಾದಾಮಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ಪ್ಯಾಕೆಟ್ ಆಗಿದ್ದರಿಂದ ಸ್ವಲ್ಪ ತೆಳುಗೆ ಅನಿಸ್ತಾ ಇದೆ. ನೋಡಿ, ಇಲ್ಲಿ ಹಾಲು ಮತ್ತು ಈ ಬಾದಾಮಿ ಎಣ್ಣೆ ಏನಿದೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ಮಿಕ್ಸಿಂಗೇ ಇಲ್ಲಿ ಇಂಪಾರ್ಟೆಂಟು. ಇಲ್ಲ ಅಂದ್ರೂ ಮಿನಿಮಮ್ 10 ನಿಮಿಷ ಇದು ಕಲರ್ಫುಲ್ಲು ಇಲ್ಲಿ ವೈಟ್ ಏನಿದೆ ಅದು ಕಾಣಬಾರ್ದು. ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಬಾದಾಮಿ ಎಣ್ಣೆ
ಕೆಲವರು ಬಾದಾಮಿ ಎಣ್ಣೆ ಬದಲು ಏನು ಯೂಸ್ ಮಾಡ್ಬೋದು ಅಂತ ಕೇಳ್ತೀರಾ. ಖಂಡಿತವಾಗ್ಲೂ ಹರಳೆಣ್ಣೆನ ಯೂಸ್ ಮಾಡ್ಕೋಬೋದು. ಬಟ್ ಮಸಾಜ್ ಈ ಕಲ್ಲರ್ಗೆ ಅಂದರೆ ಸೊ ಇದು ನೋಡಿ, ಇದು ಪ್ಯಾಕೆಟ್ ಹಾಲಾಗಿರೋದನ್ನ ಹಿಂಗಿದೆ ಸ್ವಲ್ಪ. ಸೊ ಈ ರೀತಿಯಾಗಿರುತ್ತೆ. ಸೊ ನೀವೇ ನೋಡಿ, ಈ ರೀತಿಯಾಗಿ ಮಗು ಎಂಟೈರ್ ಬಾಡಿ ಏನಿರುತ್ತೆ ಅಲ್ವಾ, ಸೊ ಫುಲ್ಲು ತಲೆ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಮಗು A to Z ಬಾಡಿಗೆಲ್ಲ ನೀವು ಈ ರೀತಿಯಾಗಿ ಸೇಮ್ ನೀವೇನು ಆಯಿಲ್ ಮಸಾಜ್ ಕೊಡ್ತೀರಲ್ವ ಮಕ್ಕಳಿಗೆ, ಡೈಲಿ ನೀವು ಮಸಾಜ್ ಮಾಡಿಸ್ತೀರಲ್ವ ಮಕ್ಳಿಗೆ ಸ್ನಾನ ಮಾಡೋಕ್ಕೆ ಮುಂಚೆ. ಸೊ ಬೇರೆ ಎಣ್ಣೆಗಳ ಬದಲು ಕೇವಲ 3 ತಿಂಗಳು ಈ ಆಯಿಲ್ನ ಮಸಾಜ್ನ ಮಾಡಿಬಿಟ್ಟು ನೋಡಿ ನಿಮ್ಗೆ ಇಲ್ಲೇ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಅದು ಜಸ್ಟ್ ನಾನೊಂದು 1 ನಿಮಿಷ ಕೂಡ ಇದು ಮಾಡಿಲ್ಲ. ಸೊ ನೀವು ಒಂದು 10 ರಿಂದ 15 ನಿಮಿಷ ಮಕ್ಕಳಿಗೆ ಈ ರೀತಿಯಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಇಡೀ ಎಂಟೈರ್ ಬಾಡಿನ ಈ ರೀತಿಯಾಗಿ ಮಸಾಜ್ ಮಾಡಬೇಕಾಗುತ್ತೆ. ಹಾಲಿನ ಪ್ರಮಾಣನ ಕಡಿಮೆ ಮಾಡಿಕೊಂಡು ನೀವು ಎಣ್ಣೆ ಪ್ರಮಾಣನ ಜಾಸ್ತಿ ಕೂಡ ಮಾಡ್ಕೋಬೋದು ನೋಡಿ. ಸೊ ಈ ರೀತಿಯಾಗಿ ಫುಲ್ ಬಾಡಿಗೆ ನೀವು ಅಪ್ಲೈ ಮಾಡಬೇಕಾಗುತ್ತೆ ನಿಮ್ಮ ಮಕ್ಕಳುಗಳಿಗೆ. ಬೆಸ್ಟ್ ರಿಸಲ್ಟ್ಗೆ ಮಿನಿಮಮ್ ಅಂದರೂ ಕೂಡ 3 ಮಂತ್ಸು ಕಂಟಿನ್ಯೂಸ್ ಆಗಿ ಮಾಡಿ. ಇಲ್ಲ ಅಂದರೆ ಒಂದು ದಿನ ಬಿಟ್ಟು ಒಂದಿನ ಕೂಡ ಮಾಡ್ಬೋದು ನೀವು. ಸೊ ಕಮೆಂಟ್ಸ್ನ ಹಾಕಿ, ನೀವು ಡಿಫ್ರೆನ್ಸ್ನ ನೋಡಿಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ಸ್ನ ಹಾಕಿ.